ಹಾಯ್ ಫ್ಯಾಮ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಹೊಸ ವಿಡಿಯೋದೊಂದಿಗೆ ಸ್ಟಾರ್ಟ್ ಮಾಡೋಣ. ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ. ಇವತ್ತು ನಾನು ಮಾಡ್ತಿರೋ ಹೊಸ ರೆಸಿಪಿ ಏನಪ್ಪ ಅಂದರೆ ಪಾಲಕ್ 65 ಅಂತ. ತುಂಬಾ ಚೆನ್ನಾಗಿರುತ್ತೆ, ಬೇಸಿಗೆಯಲ್ಲಿ ತಂಪು ಕೊಡುತ್ತೆ, ಬಾಣಂತಿರು ತಿನ್ನುವಂಥ ಊಟ ಅನ್ಬೋದು, ತಿಂಡಿ. ಮೊದಲಿಗೆ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ಸೋಸ್ಕೊಂಡು ಎಲೆ ಅಷ್ಟೇ ನೀಟಾಗಿ ತೊಳ್ಕೊಂಡು ರುಬ್ಕೋಬೇಕು. ಇದನ್ನು ಬೇಯಿಸ್ಬಿಟ್ಟು ಮಾಡ್ಬೋದು, ನಾವು ಹಸಿದನ್ನೇ ರುಬ್ತಾಯಿದ್ದೀವಿ. ನೋಡಿ, ಒಗ್ಗರಣೆಗೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ತದ್ದಿರೋದು ಅಂದರೆ ಜಜ್ಜಿರೋದು, ಕೊತ್ತಂಬರಿ, ಚಕ್ಕೆ, ಏಲಕ್ಕಿ, ಲವಂಗ, ಕಸ್ತೂರಿ ಮೆಂತಿ, ಪಲಾವ್ ಎಲೆ, ಕಾಯಿ ತುರಿ, ಹಾಗೆ ಕರಿಬೇವು ತಗೊಂಡಿದ್ದೀನಿ ಒಗ್ಗರಣೆಗೆ. ಇದಿಷ್ಟು ಆದ ನಂತರ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಹಾಗೆ ಒಂದು 4ರಿಂದ 5 ತೆಳ್ಳಗೆ ಸ್ಲೈಡ್ಸ್ ಮಾಡಿರೋಂಥ ಈರುಳ್ಳಿ. ನೋಡಿ, ಇದು ರುಬ್ಬಿ ಪೇಸ್ಟ್ ಆಗಿದೆ. ಪಾಲಕ್ ಸೊಪ್ಪು ಬಿಸಿನೀರು ಕಾಯಿಸ್ಬಿಟ್ಟು ಅದರಲ್ಲಿ ಸೊಪ್ಪನ್ನ ಸ್ವಲ್ಪ ಬೇಯಿಸ್ಕೊಂಡು ನೀರು ತೆಗೆದು ರುಬ್ಬಿದರೆ ಇನ್ನೂ ಚೆನ್ನಾಗಿರುತ್ತೆ, ಹಸಿ ಸ್ಮೆಲ್ ಇರೋಲ್ಲ. ಈ ಥರನೂ ಮಾಡ್ಬೋದು ಎಮರ್ಜೆನ್ಸಿಗೆ. ನೋಡಿ, ಆಯಿಲ್ ಹಾಕಿ, ಆಯಿಲ್ ಬಿಸಿಯಾಗಿದೆ. ನೆಕ್ಸ್ಟ್ ಇದಕ್ಕೆ ಎಲ್ಲ ಥರ ಸ್ಪೈಸಸ್ಸು, ಚಕ್ಕೆ ಮಸಾಲ ಹಾಕ್ತಾಯಿದ್ದೀವಿ. ನೆಕ್ಸ್ಟು ಕರಿಬೇವು, ಹಸಿಮೆಣಸಿನ್ಕಾಯಿ, ಇದು ಚೆನ್ನಾಗಿ ಎಣ್ಣೆಲಿ ಬಾಯ್ಲ್ಡ್ ಆಗಲಿ. ಬೆಳಗ್ಗೆ ಟಿಫನಿಗೆ ಟೊಮೆಟೊ ಇಲ್ಲ ಅಂದ್ರೂ ಸಹ ಅರ್ಜೆಂಟಿಗೆ ಬೇಗನೆ ಆಗುವಂಥ ತಿಂಡಿ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು, ಮಕ್ಕಳು ತುಂಬ ಇಷ್ಟಪಡ್ತಾರೆ ಟಿಫನಿಗೆ. ನೋಡಿ, ನೆಕ್ಸ್ಟ್ ಇದೆಲ್ಲ ಒಗ್ಗರಣೆ ಆಗಿದೆ. ನೆಕ್ಸ್ಟು ಆನಿಯನ್ನು ಸ್ಲೈಡ್ಸಾಗಿ ಹೆಚ್ಚಬೇಕು ತೆಳ್ಳಗೆ. ನೆಕ್ಸ್ಟು ಶುಂಠಿ ಹಾಗೆ ಬೆಳ್ಳುಳ್ಳಿ ಸುಮ್ಮನೆ ಹಾಗೆ ಸ್ವಲ್ಪ ತದ್ದಿದ್ದೀವಿ, ಅದನ್ನಷ್ಟೇ. ಫುಲ್ ನೀವು ಬೇಕಂದರೆ ಪೇಸ್ಟ್ ಮಾಡಿನೂ ಸಹ ಹಾಕೋಬೋದು. ಬೆಳ್ಳುಳ್ಳಿ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಹಾಗೆ ಹಾಕ್ತಾಯಿದ್ದೀನಿ. ನೋಡಿ, ಇದು ಚೆನ್ನಾಗಿ ಎಣ್ಣೆಲಿ ಬಾಯ್ಲ್ಡಾಗಿ ಗೋಲ್ಡನ್ ಕಲರ್ ಆಗಬೇಕು. ಆನಿಯನ್ನು ಸ್ವಲ್ಪ ಆಗಿದೆ ಚೆನ್ನಾಗಿ. ನೆಕ್ಸ್ಟ್ ಇವಾಗ ಇದಕ್ಕೆ ನಾವು ಪಾಲಕ್ ಸೊಪ್ಪೇನು ರುಬ್ಬಿ ಎತ್ತಿಟ್ಕೊಂಡಿದ್ವಲ್ವ ಪೇಸ್ಟು, ಅದನ್ನು ಹಾಕೊಳ್ಳೋಣ. ಸ್ವಲ್ಪ ನೀರು ಜಾಸ್ತಿ ಹಾಕಬಾರ್ದು, ಆದಷ್ಟು ನೋಡಿಬಿಟ್ಟು ಹಾಕ್ರಿ. ನಾನು ಜಾರೆಲ್ಲ ತೊಳೆದ್ಬಿಟ್ಟು ಆ ಜಾರ್ ತೊಳೆದಿದ್ದ ನೀರು ಮಾತ್ರನೇ ಸೇರಿಸ್ತಾ ಇದ್ದೀನಿ. ಇದಿಷ್ಟು ಹಾಕಿದ ನಂತರ ರುಚಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ನೋಡಿ, ಎಲ್ಲ ಇದು ಹಸಿ ಸ್ಮೆಲ್ ಹೋಗೋವರೆಗೂ ಮಿನಿಮಮ್ ಒಂದು 5ರಿಂದ 10 ನಿಮಿಷ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋಬೇಕು, ಆ ಥರ ಬಾಯ್ಲ್ಡ್ ಮಾಡಬೇಕು. ನೆಕ್ಸ್ಟ್ ಇದಕ್ಕೆ ಹೇಳಿದ್ನಲ್ವ ಉಪ್ಪು ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಸ್ವಲ್ಪ ಒಂದು ಟೀ ಸ್ಪೂನಷ್ಟು, ಒಂದು 1/4 ಟೀ ಸ್ಪೂನಷ್ಟು ಟರ್ಮರಿಕ್ ಪೌಡ್ರು, ಅರಿಶಿನದ ಪುಡಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಸೈಡಲ್ಲಿ ಎಣ್ಣೆ ಬಿಟ್ಕೊಳ್ಳೋ ಹಾಗೆ ಬಾಯ್ಲ್ಡ್ ಆಗಬೇಕು. ಯಾಕಂದರೆ ಹಸಿ ಸ್ಮೆಲ್ಲೆಲ್ಲ ಇದ್ದರೆ ಹಸಿ ಹಸಿ ಅನಿಸುತ್ತೆ, ಸೊ ಅದಕ್ಕೆ ನೀಟಾಗೆಲ್ಲ ಬಾಯ್ಲ್ಡ್ ಆಗಬೇಕು. ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮೇಲೆ ಕಾಯಿ ತುರಿ ಹಾಕ್ತಾಯಿದ್ದೀನಿ. ಇಷ್ಟೇ, ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ತುಂಬಾ ಆಗುತ್ತೆ. ಮತ್ತು ನೀವು ರಾತ್ರಿ ಮಿಕ್ಕಿದಂಥ ಅನ್ನ ಇದ್ರೂ ಸಹ ಈ ಗೊಜ್ಜನ್ನ ಹಾಕಿ ಕಲಿಸ್ಕೋಬೋದು, ಚೆನ್ನಾಗಿರುತ್ತೆ ಮಿಕ್ಸ್ ಮಾಡಿ. ನೋಡಿ, ಇಷ್ಟೇ, ಇದು ಗ್ರೇವಿ ರೆಡಿಯಾಗಿದೆ. ನಾನು ಸ್ವಲ್ಪ ಗ್ರೇವಿನ ಸೈಡಿಗೆ ಎತ್ತಿಡ್ತಾಯಿದ್ದೀನಿ, ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು. ಸ್ಟೋರ್ ಮಾಡಿಟ್ಟು ಹಾಕೋಬೋದು ರೈಸಿಗೆ, ಅಂದರೆ ಭಾಳ ದಿನ ಇಡಕ್ಕೆ ಬರೋಲ್ಲ. ಸ್ಟೋರ್ ಮಾಡಿ ಬೆಳಗ್ಗೆಯಿಂದ ಸಂಜೆ ಅಷ್ಟರಲ್ಲಿ ಒನ್ ಡೇ ಇಡ್ಬೋದು ಅಷ್ಟೇ. ನೋಡಿ, ವೈಟ್ ರೈಸ್ ಆಗಿದೆ. ಇವಾಗ ಇದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಟೈಮಲ್ಲಿ ಟೊಮೆಟೊ 80 ರೂಪಾಯಿ kg ಆದಾಗೆಲ್ಲ ಈ ತಿಂಡಿ ತುಂಬಾ ಹೆಲ್ಪ್ ಆಗಿದೆ ಅಂತಲೇ ಹೇಳ್ಬೋದು ಮಕ್ಕಳಿಗೆ, ಅಡುಗೆ ಮಾಡೋರಿಗೂ ಸಹ. ನೋಡಿ, ಎಷ್ಟು ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಯಾರಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಲೈಕ್ ಕಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.